ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ,
ಹೆಮಟೋಲಾಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ. ಸಮಸ್ತ ವೀಕ್ಷಕರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಮಹಾಶಿವರಾತ್ರಿ ಅಂಗವಾಗಿ ಇಂದು ಕಲಬುರಗಿ ನಗರದ ರಾಮತೀರ್ಥ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮಹಾಶಿವರಾತ್ರಿ ಅಂಗವಾಗಿ ಇಂದು ಕಲಬುರಗಿ ನಗರದ ಆಳಂದ್ ರಸ್ತೆಯಲ್ಲಿರುವ ರಾಮತೀರ್ಥ ಮಂದಿರದಲ್ಲಿ ಶಿವಲಿಂಗವನ್ನು ವಿವಿಧ ಹೂಗಳಿಂದ ವಿಶೇಷವಾಗಿ ಅಲಂಕರಿಸಿದ್ದು ಸಾವಿರಾರು ಭಕ್ತರು ದರ್ಶನ ಪಡೆದರು. ಇನ್ನು ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದುಕೊಂಡರು. शंकर, जय भोलेनाथ, जय रामतीर्थ बाबा। आज महाशिवरात्रि का महोत्सव 50वां साल मना रहे हैं हम लोग। हमारे ट्रस्ट की तरफ से मना रहे हैं। हम अच्छा काम कर रहे हैं। हमारे को कुछ भूल चुक हुई तो सब गुलबर्गा वासियाँ, हमारे कलबुर्गी लोग हमको माफ़ करना। हम आप लोगों से हाथ जोड़ के विनती करते हैं। आज महाशिवरात्रि का बड़ा दिन है। भोलेनाथ बाबा आज बहुत प्रसन्न हैं। आइए सब जने इसका आनंद लीजिए, दर्शन कीजिए। ये रामतीर्थ मंदिर ये प्राचीन मंदिर है। कहते हैं जब भगवान राम वनवास के निकले थे 14 साल के लिए, उसी में से यहाँ से गुजरे थे। वो गुजरते टाइम उन्होंने यहाँ पर ये लिंग की स्थापना की थी। इसी लिंग का नाम रामतीर्थ पड़ा है और यहाँ पर इसको इच्छा पूर्ण मंदिर भी कहते हैं। जिस भाई बहन की इच्छा 50ನೇ ವರ್ಷ ಸಂಭ್ರಮಾಚರಣೆ ಶಿವರಾತ್ರಿ ಸಂಭ್ರಮಾಚರಣೆ ಈ ರಾಮತೀರ್ಥ ಸೇವಾ ಸಮಿತಿ ವತಿಯಿಂದ ಇದರ ಪೂರ್ವ ಅಧ್ಯಕ್ಷರಾಗಿದ್ದ ಸ್ವರ್ಗೀಯ ಅರ್ಜುನ್ ದಾಸ್ ಬುಧಾನಿ ಅವರು ಇದೊಂದು 50 ವರ್ಷ ಅವರು ಮಾಡ್ತಾ ಬಂದಿದ್ದರು. ಈ ವರ್ಷ ಅವರು ದೇವರಿಗೆ ಪ್ರಾರ್ಥನೆ ಹೋಗಿದ್ದಾರೆ. ಹೋದ ಒಂದು 2 ಮಂತ್ಸ್ ಬ್ಯಾಕು ಅವರು ಕಂಟಿನ್ಯೂಸ್ ಆಗಿ 50 ವರ್ಷ ಹಿಡಿದು ಈ ಸೇವೆ ಸಲ್ಲಿಸ್ತಾ ಇದ್ದರು. ಅದೇ ಥರ ನಾವು ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ವತಿಯಿಂದ. ಹಾಗೂ ಎಲ್ಲ ಜನರು ಈಗಿನವರೆಗೆ ಒಂದು 25,000 ಜನ ದರ್ಶನ ಪಡೆದಿದ್ದಾರೆ. ಹಾಗೂ ಟ್ರಸ್ಟ್ ವತಿಯಿಂದ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಳಂದ ಪಟ್ಟಣದ ಹಜರತ್ ಲಾಡ್ಲೆ ವಶಾಕ ದರ್ಗದಲ್ಲಿ ರಾಘವ ಚೈತನ್ಯ ಲಿಂಗ ಪೂಜೆಯ ಹಿನ್ನೆಲೆಯಲ್ಲಿ ಆಳಂದನಲ್ಲಿ ನಿಷೇಧಾಜ್ಞೆ ಜಾರಿಗೊಂಡಿದ್ದು, ಇದರಿಂದ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ಅಡೆತಡೆ ಉಂಟಾಗಿದೆ. ಇಂದು ಬೆಳಗ್ಗೆಯಿಂದಲೇ 144 ಸೆಕ್ಷನ್ ಅಡಿಯಲ್ಲಿ ಪೊಲೀಸ್ ಬಂದೋಬಸ್ತ್ ಬಿಗಿಗೊಳಿಸಲಾಗಿದೆ. ಜನರ ಓಡಾಟ, ವ್ಯಾಪಾರ ವ್ಯವಹಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು. ಪ್ರಮುಖ ರಸ್ತೆಗಳಲ್ಲಿನ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿಸಲು ಪೊಲೀಸರು ಒತ್ತಾಯಿಸಿದರು. ಹಣ್ಣು ತರಕಾರಿ ಮಾರಾಟಕ್ಕೂ ಅವಕಾಶ ನೀಡಿರಲಿಲ್ಲ. ದ್ವಿಚಕ್ರ ವಾಹನ ಸೇರಿದಂತೆ ಯಾವುದೇ ಖಾಸಗಿ ವಾಹನಗಳ ಸಂಚಾರ ನಿರ್ಬಂಧಿಸಲಾಗಿದೆ. ಇದರಿಂದಾಗಿ ದೇವಾಲಯಗಳಿಗೆ ತೆರಳುವ ಭಕ್ತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆಳಂದ ನಗರಕ್ಕೆ ಬರುವ ಬಸ್ಗಳನ್ನು 2 ರಿಂದ 3 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸಲಾಗಿದ್ದು, ಪ್ರಯಾಣಿಕ
ಅನೇಕರು ಪಾದಯಾತ್ರೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಹಿಳೆಯರು, ವಯೋವೃದ್ಧರು, ಮಕ್ಕಳು ಹೃದಯ ವಿದ್ರಾವಕ ಅನುಭವಗಳನ್ನು ಎದುರಿಸುತ್ತಿದ್ದರು. ಬಸ್ ಬರ್ತದ ಇಲ್ಲ ವಿಜಯಪುರ ನಗರದ ಶಿವಗಿರಿಯ 770 ಲಿಂಗದ ದೇವಸ್ಥಾನ, ಸುಂದರೇಶ್ವರ ದೇವಸ್ಥಾನ, ಅಡವಿ ಶಂಕರಲಿಂಗ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಪರಮಾತ್ಮನ ಆರಾಧನೆ ಜರುಗಿತು. ಬೆಳ್ಳಂಬೆಳಗ್ಗೆ ಶಿವಭಕ್ತರು ದೇಗುಲಗಳ ಮುಂದೆ ನಿಂತದ್ದು ಕಂಡು ಬಂತು. ಇನ್ನು ವಿಶಿಷ್ಟ ಶಿವಲಿಂಗ ದರ್ಶನಕ್ಕೆ ಭಕ್ತರು ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತದ್ದು ಕಂಡು ಬಂತು. ವಿಜಯಪುರ ನಗರದ ಸುಂದರೇಶ್ವರ ದೇವಾಲಯದ ಶಿವಲಿಂಗ ದರ್ಶನಕ್ಕೆ ಜನಸಾಗರವೇ ಹರಿದು ಬರುತ್ತಿದೆ. ನೆತ್ತಿಯ ಮೇಲೆ ಶ್ರೀಚಕ್ರ ಹೊಂದಿರುವ ಅಪರೂಪದ ಶಿವಲಿಂಗವು ಹರಣ ಶಿಕಾರಿ ಕಾಲನಿಯಲ್ಲಿದೆ. ಈ ಶಿವಲಿಂಗವು 8ನೇ ಶತಮಾನದ ಇತಿಹಾಸ ಹೊಂದಿದೆ. ಶಿವರಾತ್ರಿಯ ದಿನ ಶ್ರೀಚಕ್ರ ಇರುವ ಶಿವಲಿಂಗ ದರ್ಶನ ಪಡೆದ್ರೆ ಪುಣ್ಯ ಎನ್ನುವ ನಂಬಿಕೆ ಭಕ್ತರಲ್ಲಿ ಇದೆ. ಹೀಗಾಗಿ ಸುಂದರೇಶ್ವರ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಹರಿದು ಬರುತ್ತಿದ್ದಾರೆ. ದೇಗುಲದಿಂದ ಕಿಲೋಮೀಟರ್ ದೂರದವರೆಗೆ ಸರತಿ ಸಾಲಿನಲ್ಲಿ ಜನಸಾಗರವೇ ಕಂಡು ಬಂತು. ಭಕ್ತರು ತ್ರಿಚಕ್ರ ಇರುವ ಶಿವಲಿಂಗ ಸೃಷ್ಟಿಸಿ ದರ್ಶನ ಪಡೆದರು. ಒಂದು ನಿಮಿಷ 10 ಸೆಕೆಂಡ್ ಆಗಲಿ. ಶಶಿ, ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ. ಚಿಂಚೋಳಿ ತಾಲೂಕಿನ ನಿಡಗುಂದ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಲಾಯಿತು. ನಿಡಗುಂದ ಗ್ರಾಮ ಪಂಚಾಯತ್ನಿಂದ ಬೋರ್ವೆಲ್ ಕರೆಂಟ್ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ ಎಂದು ಕಲಬುರಗಿ ಧರ್ಮಸ್ಥಳದ ಜಿಲ್ಲಾ ನಿರ್ದೇಶಕರಾದ ಗಣಪತಿ ಮಾಳಜಿ ಅವರು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿದರು.
पानी हवा मिट्टी तो पानी पानी हर इंसान को हर ध्यान को जीने के लिए ठहरा है पानी के लिए खलीफा हमेशा के दरबार में एक बार तो आप इतना आसानी से गिलास पानी दे रहे हैं अगर आप जंगल में हैं और पानी का कोई गुंजाइश नहीं आपको मिलेगा एक गिलास पानी मेरी बादिशाह मेरी जो पूरा जो मेरा ठीक है पानी पी लो ಈ ಕಾರ್ಯಕ್ರಮದಲ್ಲಿ ನಿಡಗುಂದ ಗ್ರಾಮದ ಶ್ರೀಗಳಾದ ಉಮೇಶ್ ಸ್ವಾಮಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲಲಿತಾ ಸಿದ್ರಾಮ್, ಚಿಂಚೋಳಿ ಧರ್ಮಸ್ಥಳದ ತಾಲೂಕಾ ಯೋಜನಾ ಅಧಿಕಾರಿಗಳಾದ ಗೋಪಾಲ್ ಜಿ, ಕೃಷಿ ಮೇಲ್ವಿಚಾರಕರಾದ ಸತೀಶ್ ಕೆಎಚ್, ವಲಯ ಮೇಲ್ವಿಚಾರಕರಾದ ಮಹಾದೇವಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಅತಿ ಹೆಚ್ಚು ಜಿಲ್ಲೆಗಳಲ್ಲಿ ಉತ್ತಮವಾದ ಮಾಲದಂಡಿ ಜೋಳ ಬೆಳೆಯುತ್ತಿದ್ದರೂ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಬಿಳಿ ಜೋಳ ಖರೀದಿಸದೆ ಕುರಿತು ರೈತರಿಗೆ ಸೂಕ್ತವಾದ ತಿಳುವಳಿಕೆ ನೀಡದೇ ಇರುವುದರಿಂದ ರೈತರು ನೋಂದಣಿ ಮಾಡಿಕೊಂಡಿಲ್ಲ. ಬಳ್ಳಾರಿ, ವಿಜಯನಗರ ಸೇರಿದಂತೆ ಅತಿ ಹೆಚ್ಚು ನೋಂದಣಿ ಆಗಿದೆ. ಆಂಧ್ರದಿಂದ ಜೋಳ ತಂದು ಕೊಡ್ತಿದ್ದಾರೆ ಅಂತ ಸಚಿವ ಶಿವಾನಂದ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಕುರಿತು ವಿಜಯಪುರ ಜಿಲ್ಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಜಯಪುರ ಜಿಲ್ಲೆಯಲ್ಲಿ ರೈತರ ನೋಂದಣಿ 0 ಇದೆ. ಅತಿ ಹೆಚ್ಚು ಜೋಳ ಬೆಳೆಯುವ ಉತ್ತರ ಕರ್ನಾಟಕದ 5-6 ಜಿಲ್ಲೆಗಳಿಂದ ನೋಂದಣಿಯಾಗಿಲ್ಲ. ಕಳೆದ 4-5 ವರ್ಷಗಳಿಂದ ಬಳ್ಳಾರಿ, ವಿಜಯನಗರ ಜಿಲ್ಲೆಯಲ್ಲಿನ ರೈತರು ನೋಂದಣಿ ಹೆಚ್ಚು ಮಾಡಿಸಿಕೊಂಡಿದ್ದು, ಆಂಧ್ರ ಪ್ರದೇಶದಿಂದ ಜೋಳ ಹೆಚ್ಚಿನ ಬೆಲೆ ಹಾಕ್ತಾ ಇದ್ದಾರೆ. ಆಂಧ್ರ ಪ್ರದೇಶದಿಂದ ಜೋಳಕ್ಕೆ ಹೆಚ್ಚಿನ ಬೆಲೆ ಹಾಕ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತ ಸಚಿವ ಶಿವಾನಂದ ಪಾಟೀಲ್ ಆಂಧ್ರ ಪ್ರದೇಶದ ಜೋಳ ಪೂರೈಕೆಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಇಂಪಾರ್ಟೆಂಟ್, ಯಾಕಂದರೆ ಬಿಜಾಪುರ್, ಹಾವೇರಿ, ಗದಗ್, ಬಾಗಲಕೋಟ್, ಧಾರವಾಡ, ಬೀದರ್ ಇಷ್ಟೆಲ್ಲ ಕಡೆ ನಾವು ಜೋಳ ಬೆಳಿತೀವಿ. ಆದರೆ MSP ರೇಟು 4,500 ರೂಪಾಯಿ ಇದೆ ಮಾಲ್ದಂಡಿಗೆ. ಹೈಬ್ರಿಡ್ ಜೋಳಕ್ಕೆ 3,400 ಇದೆ, 3,300ರಿಂದ 400ವರೆಗಿದೆ. ಇದ್ದಾಗೂ ನಮ್ಮ ಜಿಲ್ಲೆ ಈ 5-6 ಜಿಲ್ಲೆಯಿಂದ ಜೋಳನೇ MSPನಲ್ಲಿ ಬರ್ತಾ ಇಲ್ಲ. ಆದರೆ ಮಾರ್ಕೆಟ್ನಲ್ಲಿ 2,600 ರೂಪಾಯಿಗೆ ರೈತರು ಮಾರ್ಕೋತಾ ಇದ್ದಾರೆ. ಇದು ತಪ್ಪು. MSPಗೆ ನೀವು ತಂದು ಹಾಕಿದರೆ ನಿಮಗೆ ಒಂದು ಚೀಲಿಗೆ 700ರಿಂದ 800 ರೂಪಾಯಿ ಉಳಿತದೆ ರೈತರಿಗೆ. ದಯಮಾಡಿ ನಿಮ್ಮ ಮುಖೇನ ನಾನು ರೈತರಲ್ಲಿ ವಿನಂತಿ ಮಾಡ್ಕೋತೀನಿ, ಎಸ್ಪೆಷಲಿ ಈ ಉತ್ತರ ಕರ್ನಾಟಕದ 6-7 ಜಿಲ್ಲೆಯವ್ರು ಏನು ನೀವು ಜೋಳ ಬೆಳಿತೀರಿ, ಅದು ಮುಂಗಾರಿ ಇರಲಿ ಹಿಂಗಾರಿ ಇರಲಿ ಎರಡೂ ನಾವು ಪ್ರೊಕ್ಯೂರ್ ಮಾಡ್ತೀವಿ. ಮುಂಗಾರಿಗೆ ಈಗ ಆಲ್ರೆಡಿ ಪ್ರೊಕ್ಯೂರ್ ಮಾಡ್ತಕ್ಕಂಥದ್ದು ಪ್ರಾರಂಭ ಇದೆ. ಆದರೆ ದುರ್ದೈವದಿಂದ ಆಂಧ್ರದ ರೈತರು ತಂದು ಜೋಳ ಹಾಕ್ತಾ ಇದ್ದಾರೆ. ರಾಯಚೂರು, ಹೊಸಪೇಟೆ ಮತ್ತು ಬಳ್ಳಾರಿ ಜಿಲ್ಲೆಯಿಂದ ಅಲ್ಲೆಲ್ಲ ನಮ್ಮ ಜನ ಜೋಳ ಬೆಳೆದಿದ್ದಲ್ಲ, ಬೇರೆ ಇರ್ಬೋದು 50% ಈ ಜಿಲ್ಲೆಯಲ್ಲೂ ಬೆಳೆದಿರ್ಬೋದು, ನಾನಿಲ್ಲ ಅನ್ನೋದಲ್ಲ. ನಾವು 3-4 ವರ್ಷದ್ದು ರೆಕಾರ್ಡ್ ತೆಗೆದು ನೋಡಿದರೆ ಆಂಧ್ರದ ಜೋಳ ತಂದು ಇಲ್ಲಿ ಬಳ್ಳಾರಿ, ರಾಯಚೂರಿನಲ್ಲಿ, ಹೊಸಪೇಟೆನಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ನೀವು ನಿಲ್ಲಿಸಬೇಕಾದ್ರೆ ನೀವೇನು ಜೋಳ ಬೆಳೀತಕ್ಕಂಥವ್ರು ಇದ್ದೀರಿ, ಬಾಗಲಕೋಟು, ಬಿಜಾಪುರ, ಗದಗು, ಹಾವೇರಿ, ಧಾರವಾಡದವರು, ನೀವು MSPನಲ್ಲಿ ಜೋಳ ಹಾಕ್ರಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ಳಿ. ಶಶಿ, ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ. ವಿವಾದಿತ ಲಾಡ್ಲೆ ಮಶಾಕ ದರ್ಗಾದಲ್ಲಿನ ರಾಘವ ಚೈತನ್ಯ ಲಿಂಗಕ್ಕೆ ಸ್ವಾಮೀಜಿಗಳು ಮತ್ತು ಹಿಂದೂ ಮುಖಂಡರು ಪೂಜೆ ಸಲ್ಲಿಸಿದರು. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ಲಾಡ್ಲೆ ಮಶಾಕ ದರ್ಗಾದಲ್ಲಿರುವ ರಾಘವ ಚೈತನ್ಯ ಶಿವಲಿಂಗಕ್ಕೆ ಕಡಗಂಚಿ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಹೈಕೋರ್ಟ್ ಪೀಠದ ಆದೇಶದಂತೆ 10 ಜನರು ಮಾತ್ರ ದರ್ಗಾದೊಳಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಒಂದು ವಾರದಿಂದ ಕೋರ್ಟಲ್ಲಿ ವಿಚಾರಣೆಗಳು ನಡೀತಾ ಇದ್ವು. ಆಂದೋಲನ ಶ್ರೀಗಳ ಒಂದು ಅರ್ಜಿ, ಅದು
ಇದು ಮಾರ್ಚ್ 3ನೇ ತಾರೀಕು ಹೋಗಿರೋದ್ರಿಂದ ನಮ್ಮ ಆಳಂದ ತಾಲೂಕದ ಸಿದ್ದರಾಮಯ್ಯ ಹಿರೇಮಠ ಅವರು ಡಿ.ಸಿ.ಇನ್ನೂ ಅರ್ಜಿ ಕೊಟ್ಟಿದ್ದರು. ನಂತರ ಹೈಕೋರ್ಟಿಗೆ ಪಿಟಿಷನ್ ಹಾಕಿದ್ರು. ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಏನೂ ನಿರ್ಣಯ ಕೈಗೊಂಡಿಲ್ಲ, ಅವರು ತಿರಸ್ಕಾರ ಮಾಡಿದ್ರು. ಆಮೇಲೆ ಅಂದರೆ ಇದು ನಮಗೆ ಭಾಳ ಒಂದು ಹಿಂದೂಗಳಿಗೆ ತಮ್ಮ ಹಕ್ಕನ್ನು ಡಿನೈ ಮಾಡಿದ ರೀತಿಯಲ್ಲಿ ಅವರು ಇವತ್ತು ನಡ್ಕೊಂಡಿದ್ದಾರೆ ಜಿಲ್ಲಾಡಳಿತ ಮತ್ತು ಈ ಕಾಂಗ್ರೆಸ್ ಸರ್ಕಾರ. ನಾವು ಅನಿವಾರ್ಯವಾಗಿ ಹೈಕೋರ್ಟ್ ಹೋಗಬೇಕಾಯಿತು. ಸಿದ್ದರಾಮಯ್ಯ ಅವರು ಪಿಟಿಷನ್ ಹಾಕಿದ್ರು. ಅಲ್ಲಿನೂ ಕೂಡ ದೀರ್ಘವಾಗಿ ನ್ಯಾಯಾಧೀಶರು ಅಲ್ಲಿ ಆಲಿಸಿ ತಾವು ಕೂಡ ಅಲ್ಲೆಲ್ಲ ನೋಡಿರ್ಬೋದು. ಇವರು ದರ್ಗಾ ಕಮಿಟಿದವರು ಅಲ್ಲಿ ಲಿಂಗನೇ ಇಲ್ಲ ಅಂತ ಅನ್ನೋದೊಂದು ಪ್ರಸ್ತಾಪ ಮಾಡಿದ್ರು. ಅದು ಮಾಡಿದ್ದು ಒಳ್ಳೆಯದೇ ಆಯಿತು ಅಂತ ನಮಗನ್ನಿಸ್ತು. ಯಾಕೆ ಅವ್ರು ಎಷ್ಟು ಇದಕ್ಕೆ ವಿರೋಧ ಮಾಡ್ಲಿಕ್ಕತ್ತಾರ ಅಷ್ಟು ಇದು ಸಾಬೀತಾಗ್ಲತ್ತು. ಜಡ್ಜ್ ಅವ್ರು ಏನು ಮಾಡಿದ್ರು, ಒಂದು ಕಮಿಟಿ ಮಾಡಿ ಒಬ್ಬರು ವಕೀಲರಿಗೆ ನೇಮಿಸಿ ಇಲ್ಲಿ ಕಳಿಸಿ ಪಂಚನಾಮ ಮಾಡ್ಕೊಂಬರ್ರಿ, ಇಲ್ಲಿ ಲಿಂಗ ಅದ ಇಲ್ಲ ಅಂತಂದು ನೋಡ್ರಿ. ಇವತ್ತು ದರ್ಗಾ ಕಮಿಟಿಯವರು ಮಾಡಿದ್ದು ಒಳ್ಳೆಯದಾಯಿತು. ಇಲ್ಲಿ ಲಿಂಗ ಇದೆ ಅಂತ ಅನ್ನೋದು ಸಾಬೀತಾಯಿತು. ಕಮಿಟಿಯವರು ವರದಿ ಕೊಟ್ಟರು, ಇಲ್ಲಿ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇದೆ, ಸ್ಟೋನ್ ಇದೆ ಅಂತಂದು ಹೇಳಿದ್ರು. ಅದು ಆಕಾರ ಭಾಷೆಯಲ್ಲಿ ಹೇಳಿದ್ದಾರೆ, ಆದ್ರೆ ಅದನ್ನು ನಾವು ಲಿಂಗ ಅಂತಂದು ನಾವು ಹಿಂದೂಗಳು ನಂಬ್ತೀವಿ. ಆ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಏನದ ಅದು ಆಕಾರ ಅವ್ರು ಏನು ಹೇಳ್ಯಾರ ಭಾಷೆದಾಗ, ಇಂಗ್ಲೀಷ್ ಭಾಷೆದಾಗ, ಅದು ನಾವು ಲಿಂಗ ಶಿವಲಿಂಗ ಅಂತ ಹೇಳ್ತೀವಿ. ಅದಕ್ಕೆ ರಾಘವ್ ಚೈತನ್ಯ ಅವರ ಪರಂಪರೆ ಏನು ಎಷ್ಟು ಭಾಳ ಹಿರಿಯದು ಮತ್ತು ದೊಡ್ಡ ಪರಂಪರೆ ಇದೆ. ಆ ಪರಂಪರೆ ಇವ್ರು ಯಾರ ಕೈಯಿಂದನೂ ನಶಿಸಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಷ್ಟೆಲ್ಲ ಅಪೇಕ್ಷೆ ಜನರದ್ದು ಭಾಳ ಐತೆ, ಅಡಿತಡಿಗಳು ಭಾಳ ಆಗ್ಯಾವ ಅಂತ ಹೇಳ್ಕೊಂಡು ಜನಸಂಖ್ಯೆ ಬರ್ತದೆ. ಎಷ್ಟು ಬೇಕು ಅಷ್ಟು ಮಂದಿ ಬರ್ತಾರೆ. ಕನೆಕ್ಟಿವಿಟಿ ಸರ್ ಆದ್ರೂ ಪರ್ಮಿಷನ್ ಕೊಟ್ಟರು 1 ಲಕ್ಷ ಮಂದಿ ಕೊಟ್ಟರು ಕೊಡಂಗಲ್ಲ ಆದ್ರೆ ಅಡಿತಡಿ ಇದ್ದದಕ್ಕೆ ಆಗಿಲ್ಲ. ಕ್ರಮೇಣ ಮುಂದೆ ಬರ್ತಾ ಬರ್ತಾ ಸಾಧಿಸ್ತಾರೆ. ಈಗ ನಾವು ಸಂಕಲ್ಪ ಮಾಡ್ತೀವಿ, ಅದು ಭಗವಂತ ಪೂರ್ತಿ ಮಾಡಬೇಕು, ಹಾಗೇ ಆಗ್ತದೆ. ಆಗಂಗಲ್ಲಂತ ಯಾವ ಕಾಲಕ್ಕೂ ನಿಂದ್ರಂಗಲ್ಲ. ಹರಿಹರ ಬ್ರಹ್ಮ ಬಂದ್ರೂ ನಿಂದ್ರಂಗಲ್ಲ. ಶಿವಲಿಂಗ ಗುಡಿ ನಿಶ್ಚಿತವಾಗಿ ಕಟ್ಟಡ ಆಗ್ತದೆ. ಈಗ ದರ್ಗಾ ಕಮಿಟಿಯವರು ನಿನ್ನೆ ಒಂದು ಕೋರ್ಟಲ್ಲಿ ಅರ್ಜಿ ಸಲ್ಲಿಸಿ ಅವರು ವಾದ ಏನಂದ್ರೆ ಐತೆ ಅಂತ ಈಗ ಶಿವಲಿಂಗ ಸಾಕ್ಷಿ ಸದ್ಯ ಐತೆ, ಅವ್ರು ಇಲ್ಲ ಐತೆ ಅಂತ ಅನ್ನೋದು ಬೇಡ. ಈಗ ಸದ್ಯ ಪ್ರತ್ಯಕ್ಷ ಕಂಡ್ರೆ ಪ್ರಮಾಣಿಸ್ರಿ. ಲಿಂಗ ಸದ್ಯ ಐತೆ ಈಗ ನೋಡ್ಲಿಕ್ಕೆ. ಈಗ ಲಿಂಗ ಪೂಜೆನೇ ಮಾಡೀವಿ ನಾವು. ಭಕ್ತಾದಿಗಳು ಎಲ್ಲರನ್ನ ಕುಂದಿರಿಸಿ ಸಂಕಲ್ಪ ಬಿಟ್ಟು ಲಿಂಗ ಪೂಜೆಗೆ ರುದ್ರಾಭಿಷೇಕನ ಮಾಡಿ. ಮತ್ತು ನೀವಿಲ್ಲ ಅಂದ್ರೆ ಕಮಿಟಿಯವರು ಕೋರ್ಟಲ್ಲಿ ಅವರು ಅಪೀಲ್ ಮಾಡ್ತಾರೆ, ಆದ್ರೆ ನಾವು ಅಪೀಲ್ ಮಾಡ್ತೀವಿ. ನಮ್ಮದು ಲಿಂಗ ಐತಂತ ಸಿದ್ಧಾಂತ. ಈಗ ಮೊನ್ನೆ ನಾವು ಕಾಶಿಯಲ್ಲಿ ಹೋಗಿದ್ದೀವಿ, ಪ್ರಯಾಗರಾಜಕ್ಕೆ ಹೋದಾಗ, ಕಾಶಿಯಲ್ಲಿ ಹೋದಾಗ ಏನಾಯಿತು, ಒಂದು ನಂದಿ ಮೂರ್ತಿ ಅದು. ನಂದಿ ಮೂರ್ತಿ ಎದುರಿಗೆ ಒಂದು ಗುಡಿ ಅದು ಮುಸಲ್ಮಾನರ ಗುಡಿನೇ ಅಂತಿದ್ರು, ಆದರೆ ಅಲ್ಲಿ ಶಿವಲಿಂಗ ಈ ಪ್ರತ್ಯಕ್ಷ ಕಂಡು ಪ್ರಮಾಣಿಸ್ಬೋದು. ನಾವು ಸುಳ್ಳು ಹೇಳೋದಲ್ಲ. ಮತ್ತಂದ್ರೆ ಐತೆ ಅಂದ್ರೆ ಈಗ ಅದನ್ನು ಕಟ್ಟಡ ನೀಡ್ತಾರೆ. ಅಲ್ಲ, ಇಲ್ಲೂ ಮುಂದೆ ಕಟ್ಟಡ ಆಗ್ತದೆ. ನಮ್ಮಂಥವ್ರು ತಪಸ್ಸುಗಳು ಹೇಳ್ತಕ್ಕಂಥ ಮಾತು ಯಾವ ಕಾಲಕ್ಕೂ ಸುಳ್ಳಾಗದಲ್ಲ. ನಮ್ಮಂಥವ್ರು ಗುದ್ದಾಡಕ್ಕೆ ಹೋಗಂಗಲ್ಲ. ಮನಸ್ಸಿನಾಗ ಅನ್ಕೊಂಡು ಸಾಕು, ಭಗವಂತ ತಾನೇ ಮಾಡ್ತಾನೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸೀರೆ ಚಂದವೋ, ಚಟ್ಟನೆ ಸೆಳೆಯುವ ಸೀರೆ ಅಂದವೋ, ಮೈಮನ ಕದಿಯುವ ಸೀರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸೀರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು.
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.